ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳ ವೋಟ್ ಪರ್ಸೆಂಟೇಜ್ ಎಷ್ಟಿದೆ ಹೇಳಿ? 51%. 2,72,00,000 ಜನ ಹೆಣ್ಮಕ್ಳಿದ್ದಾರೆ ಈ ಸಲ ವೋಟ್ ಹಾಕಿರೋರು. 2,72,00,000 ಜನ. ಅದರಲ್ಲೂ ಬಹುಶಃ ಹೆಚ್ಚು ಜನ ಕಾಂಗ್ರೆಸ್ಗೆ ವೋಟ್ ಹಾಕಿರೋರೆ ಇದ್ದಂಗೆ ಕಾಣಿಸ್ತದೆ. ಅಷ್ಟಿಲ್ಲದೆ ಕಾಂಗ್ರೆಸ್ ಗೆಲ್ಲಕ್ಕಾಗತ್ತಾ? ಆದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ 2,72,00,000 ಮಹಿಳಾ ಮತದಾರರು ಇದ್ದಾರಲ್ವಾ, ಅವರನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಕನಿಷ್ಠ ಒಬ್ಬ ಹೆಣ್ಮಗಳು ಮಂತ್ರಿ ಅಂತ ಬೇಡವೇನ್ರಿ? ವಿಧಾನಮಂಡಲದಲ್ಲಿ ಕಾಂಗ್ರೆಸ್ನ 6 ಜನ MLAಗಳಿದ್ದಾರೆ. ಅವರಲ್ಲಿ ಕನಿಷ್ಠ ಒಬ್ರು ಅಥವಾ ಇಬ್ರು ಮಂತ್ರಿ ಆಗೋಕ್ಕೆ ಯೋಗ್ಯ ಅಂತ ಕಾಂಗ್ರೆಸ್ಸಿಗೆ ಅನ್ನಿಸ್ಲೇ ಇಲ್ವಾ? ಹೆಸರಾಗಿ ಕೊನೆ ಟೈಮ್ನಲ್ಲಿ ಕೈ ಬಿಟ್ಬಿಟ್ರಲ್ಲ. ಈಗೇನೋ ಕಾರಣಗಳನ್ನು ಕೊಡ್ಬೋದು, ಟೆಕ್ನಿಕಲ್ ಇಶ್ಯೂ, ಆ ಇಶ್ಯೂ, ಮತ್ತೊಂದು ಸಮಸ್ಯೆ ಅಂತ. ಮಹಿಳೆಯರ ವೋಟ್ ಬೇಕು, ಮಹಿಳೆಯರಿಗೆ ಅಧಿಕಾರ ಹಂಚೋದು ಮಾತ್ರ ಬೇಡ. ಹೆಂಗಾಗುತ್ತಿದು? ಇದು ಬೂಟಾಟಿಕೆ ಆಗಲ್ವಾ ಇದು? ಮಹಿಳಾ ಎಂಪವರ್ಮೆಂಟ್ ಬಗ್ಗೆ ದೊಡ್ಡದಾಗಿ ಭಾಷಣ ಬಗೀತಾರೆ ರಾಜಕಾರಣಿಗಳು. ಕ್ಯಾಬಿನೆಟ್ನಲ್ಲಿ ಒಬ್ಬ ಮಹಿಳಾ ಮುಖವನ್ನು ಕಾಣಿಸ್ದೇ ಇರೋದು ದೊಡ್ಡ ಲೋಪ ಅಂತ ಗೊತ್ತಾಗ್ತಾ ಇಲ್ವಾ? ಸ್ಥಳೀಯ ಸಂಸ್ಥೆಗಳಲ್ಲಿ ಈಗ GB ಎಲೆಕ್ಷನ್ ಬರುತ್ತೆ, ಹೆಣ್ಮಕ್ಳಿಗೆ 50% ರಿಸರ್ವೇಷನೇ ಇದೆ. ಆದರೆ ತುಂಬ ನೋವಾಗೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ಮಂತ್ರಿ ಅಂತ ಹೇಳ್ಕೊಳಕ್ಕೆ ಒಬ್ಬ ಹೆಣ್ಮಕ್ಳಿಗಾಗಾದ್ರೆ ಯೋಗ್ಯತೆ ಇಲ್ವಾ? ಸಂಪುಟದಲ್ಲಿ ಒಬ್ಬ ಹೆಣ್ಮಗಳು ಮಂತ್ರಿ ಅನ್ನೋದಿಲ್ವಲ್ಲ. ನೀವೇನೋ ರಿಸರ್ವೇಷನ್ ಕೊಡಿ ಅಂತಲ್ಲ, ಆಕೆಯ ಯೋಗ್ಯತೆ ಅರ್ಹತೆಯನ್ನು ಆಧರಿಸಿ ಕೊಡಿ. ಎಷ್ಟೋ ಕಡೆ ಗೆದ್ದಿದ್ದಾರೆ ಗಂಡು ಮಕ್ಕಳು, ಎದುರಿಗೆ ನಿಂತ್ಕೊಂಡು ಸಾವಿರಾರು ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ 52,000 ಮತಗಳ ಅಂತರದಿಂದ ಅವ್ರ ಆಪೋಸಿಟ್ ಕ್ಯಾಂಡಿಡೇಟಿಂದ ಗೆದ್ದಿದ್ದು. ನೈನಾ ಮೋಟಮ್ಮ, ಬೇಕಾದಷ್ಟು ಜನ ಇದ್ದಾರೆ, ಒಬ್ಬರು ಕಾಣಿಸ್ಲಿಲ್ವಾ? ಗಾಯತ್ರಿ ಶಾಂತೇಗೌಡ ಅವರ ಹೆಸರಿಗೆ ಕೊನೆಗೆ ಬ್ರೇಕ್ ಬಿತ್ತು, ಅವ್ರ ಹೆಸರು ಇತ್ತು ಮುಂಚೆ. ಸೊ ಹೆಣ್ಮಕ್ಳಿಗೆ ನೀವು ಮಂತ್ರಿಗಿರಿ ಕೊಡಬೇಕು ಅಂತ ಸಿಂಪತಿ ಕೇಳ್ತಾ ಇಲ್ಲ. ಅವ್ರ ಹಕ್ಕು ರೀ, ಅವ್ರ ಹಕ್ಕನ್ನು ಕೊಡಿ. ಅಧಿಕಾರ ನಡೆಸೋಕೆ ಸಮಾನ ಅವಕಾಶ ಕೊಡಬೇಕಲ್ವಾ? ಅದನ್ನೇ ನೀವು ಕಟ್ ಮಾಡಿಬಿಟ್ರೆ, ನಿಮಗೆ ಬೇಕಾಬಿಟ್ಟಿ ಮಾಡಿಬಿಟ್ರೆ. ಸೊ ಬನ್ನಿರಿ, ಇದ್ರ ಬಗ್ಗೆ ನೀವು ಮಾತಾಡೋಣ. ನಿಮ್ಮ ಅಭಿಪ್ರಾಯ ಏನನ್ಸುತ್ತೆ? ನೀವು ಅದನ್ನು ಮುಕ್ತವಾಗಿ ಚರ್ಚೆ ಮಾಡ್ಬೋದು. ಆಲ್ರೆಡಿ ಒಬ್ಬರು ಕಾಲರ್ ಇದ್ದಾರೆ, ಬಸವನಗೌಡ ಅಂತ, ಮಾತನಾಡಿಸ್ತೀನಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ಇದು ತೀರಾ ಅನ್ಯಾಯದ ವಿಚಾರ. ಯಾಕಂತ ಕೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಆಕ್ಚುಲಿ ಅಧಿಕಾರಕ್ಕೆ ಬರ್ಬೇಕಾದ್ರೆ 2,000 ರೂಪಾಯಿಗಳನ್ನ ಮಹಿಳೆಯರಿಗೆ ಕೊಟ್ಟು ಫ್ರೀ ಬಸ್ ಮಾಡಿ ಇಂತ ಎಲ್ಲ ಕಾರ್ಯಕ್ರಮಗಳನ್ನ ತಂದು ಇದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು. ಇನ್ ಮುಂದೂ ಕೂಡ ಬರ್ಬೇಕಾಗಿರೋದು. ಇಷ್ಟೆಲ್ಲ ಹೆಣ್ಮಕ್ಳಿಗೆ ಕೊಟ್ಟರು ಕೂಡ ಅದರಲ್ಲಿ ವಿಶೇಷವಾಗಿ ಸಂಪುಟದಲ್ಲೇ ಹೆಣ್ಮಕ್ಳನ್ನ ಕೈ ಬಿಟ್ಟಿದಾರಂದ್ರೆ ಇವ್ರ ಮುಂದೆ ಇದರ ಪರಿಸ್ಥಿತಿಯನ್ನ ಅನುಭವಿಸ್ತಾರಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ಹೆಣ್ಣು ಮಕ್ಳಿಗೆ 2,000 ರೂಪಾಯಿ ಕೊಟ್ರು, ಬಸ್ಸಲ್ಲಿ ಫ್ರೀ ಕೊಟ್ರು, ಇದೆಲ್ಲ ಒಂದ್ ರೀತಿ ಸಿಂಪತಿ ಆಗ್ಬಿಡುತ್ತೆ. ಬಟ್ ಇಲ್ಲಿ ಸಿಂಪತಿ ಬೇಡ, ಗೆದ್ದಿದಾರಲ್ವಾ? ಗೆದ್ದಿರೋರಿಗೆ 34 ಜನರಲ್ಲಿ ಒಂದ್ 2 ಅಥವಾ 3 ಕೊಡ್ಬಾರ್ದಾ? ಕೊಡ್ಬೇಕು ಮೇಡಮ್. ನಾನು ಹೇಳ್ತಾ ಇರೋದು ಅದನ್ನೇ. ಅದೇ ಇವರು ಇಲ್ಲಿ ಮಹಿಳೆಯರನ್ನ ತಮ್ಮ ಕೊಠಡಿಯೊಳಗೆ ಇವರು ಇದನ್ನ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾಳೆ ಇದರ ಪ್ರತಿಫಲವನ್ನ ಮುಂದಿನ ಹಂತದಲ್ಲಿ ಇವರು ಅನುಭವಿಸ್ತಾರೆ ಮೇಡಮ್, ನಿಜವಾಗ್ಲೂ. ಇನ್ನೊಂದು ಇದರಲ್ಲಿ ಬೇಜಾರಾಗಿದೆಯೇನು ಗೊತ್ತಾ ಸರ್? ಅವರೆಲ್ಲ ಸ್ಪಾನ್ಸರ್ಸ ಮತ್ತೊಂದ ನನಗೆ ಗೊತ್ತಿಲ್ಲ. ನಮ್ಮ ನಾಯಕನಿಗೆ ಮಂತ್ರಿಗಿರಿ ಕೊಡ್ಲಿಲ್ಲ, ತಪ್ಪೋಯ್ತು ಅಂದ್ಕೊಂಡು ಒಬ್ರೇನೋ ಸೀಮೆಣ್ಣೆ ಸುರ್ಕೊಂಡ್ರು, ಇನ್ನೊಂದಷ್ಟು ಜನ ಬ್ಯಾನರ್ಗಳನ್ನು ಕಿತ್ತಾಕಿದ್ರು, ಬ್ಯಾರಿಕೇಡ್ಗಳನ್ನು ತಳ್ಳಿದ್ರು, KPCC ಆಫೀಸ್ಗೆ ಹೋಗಿ ಹೈಡ್ರಾಮಾ ಮಾಡ್ಬಿಟ್ರು. ಇದಿಷ್ಟೂ ಕೂಡ ನಮ್ಮ ನಾಯಕನಿಗೆ ಮಂತ್ರಿ ಕೊಡ್ಲಿಲ್ಲ ಅಂತ, ನಮ್ಮೂರ ನಾಯಕಿಗೆ ಮಂತ್ರಿಗಿರಿ ಕೊಡ್ಲಿಲ್ಲ ಅಂತ ಒಬ್ಬ ಧ್ವನಿ ಎತ್ತಲಿಲ್ವಲ್ಲ ಅಂತ. ಕಾಂಗ್ರೆಸ್ನಲ್ಲೇ ಅದೊಂದು ಹೆಣ್ಮಕ್ಳ ವಿಂಗ್ ಇದೆಯಲ್ಲ. ಓಕೆ, ಎನಿವೆ, ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡೋದಕ್ಕೆ. ವೀಣಾ ಕಾಶಪ್ಪನವರ್ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಮೇಡಮ್ ಫಸ್ಟಿಗೆ. ಥ್ಯಾಂಕ್ ಯು. ಏನ್ ಅನ್ಸುತ್ತೆ ನೆನ್ನೆ ಆ ಲಿಸ್ಟ್ ನೋಡಿದಾಗ, ಹೆಣ್ಮಕ್ಳ ಹೆಸರು ಅದರಲ್ಲಿ ಇಲ್ದಲೇ ಇದ್ದಾಗ? ನೋಡಿ, ಅದು ಅನೌನ್ಸ್ ಆಗಿತ್ತು, ಮಹಿಳೆಗೆ ಕೊಟ್ಟಿದ್ರು. ಕಾರಣಾಂತರಗಳಿಂದ ಬದಲಾವಣೆಯ ಒಂದು ಬೇರೆ ಕಾರಣಗಳಿಂದ ಬದಲಾಯಿಸಬೇಕಾಗಿದ್ರಿಂದ ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಅದನ್ನ ತಡೆ ಹಿಡ್ದಿದ್ದಾರೆ. ಬಟ್ ಮುಂದಿನ ದಿನಮಾನದಲ್ಲಿ ಮಾಡ್ತಾರೆ ಅನ್ನುವಂತ ನಿರೀಕ್ಷೆ ನನಗಿದೆ. ಅದ್ರ ಜೊತೆಗೆ ಮಹಿಳೆಯರಿಗೆ ಕೊಡ್ಲೇಬೇಕು ಅನ್ನುವಂತ ಒತ್ತಾಯ ಕೂಡ ನನಗಿದೆ. ಆ ಒಂದು ಇರುವಂತದ್ದನ್ನ ಮಹಿಳೆಯರಿಗೆ ಕೊಡ್ಲೇಬೇಕು. ಈಗಿರುವಂತ 4-5 ಶಾಸಕರಲ್ಲಿ ಹೊಸಬ್ರಿಗೆ ಅವಕಾಶ ಕೊಟ್ಟು ಅವ್ರಿಗೂ ಕೂಡ ಒಂದು ಜನಸೇವೆ ಮಾಡುವಂತ ಅವಕಾಶವನ್ನ ನೀಡಬೇಕು ಅನ್ನುವಂಥದ್ದು ನಂದು ಕೂಡ ಒತ್ತಾಯ ಇದೆ. ಈ ಒಂದು ಸ್ಥಾನವನ್ನ ಉಳಿಸ್ಕೊಂಡಿರೋದು ಅಥವಾ ಬೇರೆ ಬೇರೆ ಪಕ್ಷಗಳು ಕೂಡ ಒಬ್ಬ ಹೆಣ್ಮಗಳನ್ನ ಮಂತ್ರಿಯನ್ನಾಗಿ ಮಾಡಿ ಅದವ್ರನ್ನ ಕರ್ಕೊಂಡೋಗಿ ಒಂದಕ್ಕೆ ಸ್ಟಿಕ್ ಆನ್ ಮಾಡೋದು ಯಾವುದು? ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ. 34 ಜನ ಮಂತ್ರಿಗಳಾಗಬೇಕಾದ್ರೆ 3 ಜನನಾದ್ರೂ ಅಟ್ಲೀಸ್ಟ್ ಹೆಣ್ಮಕ್ಳು ಇರಬಾರ್ದು ಅಂತ
ಅನ್ನಿಸ್ಬೇಕಲ್ವಾ ಮೇಡಮ್ ಅದು? ಖಂಡಿತವಾಗ್ಲೂ 2-3 ಕೊಡ್ಬೇಕಾಗಿತ್ತು, ಅದು ನಂದು ಒತ್ತಾಯ ಇದೆ. ಈಗ 2-3 ಕೊಟ್ಟಿಲ್ಲ, ಒಂದಾದ್ರೂ ಕೊಡ್ತಾರೆ ಅನ್ನುವಂತ ನಿರೀಕ್ಷೆ ಇದೆ. 100% ಅದಕ್ಕೆ ಶೂರ್ ಕೂಡ ಇದೆ, ಕೊಡ್ತಾರೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಕೊಡ್ಬೇಕು ಅಂತಂದ್ರೆ ಹೆಚ್ಚು ಹೆಚ್ಚು ಮಹಿಳಾ ಶಾಸಕಿಯರು ಆಯ್ಕೆ ಆದಾಗ ನಾವು ಹೆಚ್ಚು ಸ್ಥಾನಗಳನ್ನ, ಮಂತ್ರಿ ಸ್ಥಾನಗಳನ್ನ ನಾವು ಕೇಳೋದಕ್ಕೆ ಸಾಧ್ಯ. ಅದ್ರ ಜೊತೆಗೆ ಏನು 33% ಬಿಲ್ ರಿಸರ್ವೇಶನ್ ಅನ್ನ ತಡೆ ಹಿಡಿದಿದ್ದಾರೆ, ಅದನ್ನ ಪಾಸ್ ಮಾಡಿದ್ರು ಅಂತಂದ್ರೆ ಖಂಡಿತವಾಗ್ಲೂ ಮುಂದಿನ ದಿನಮಾನದಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗುತ್ತೆ ಅನ್ನುವಂಥದ್ದು ನಿರೀಕ್ಷೆ ಕೂಡ ಇದೆ. ಈಗಿನ ಅಷ್ಟೇ ಅಲ್ಲ, ಮಹಿಳೆಯರಿಗೆ ಇಂದಿನ ನಾನ್ ಬಂದಿರುವಂತದ್ದು ಬಸವರ ನಾಡಿನಿಂದ, ಜಗಜ್ಯೋತಿ ಬಸವೇಶ್ವರರು ಒಂದು ಇದ್ದಂತ ನಾಡಿನಿಂದ. ಅವ್ರು ಅವಾಗೇನೆ ಸಮಾನತೆಯನ್ನ ಕೊಟ್ಟೋಗಿದ್ದಾರೆ, ನಮಗೆ ಹಕ್ಕುಗಳನ್ನ ಕೊಟ್ಟೋಗಿದ್ದಾರೆ. ಅವಾಗೆ ಕೊಟ್ಟಂತ ಸಮಾನತೆಯನ್ನ ಅನುಭವ ಮಂಟಪದಲ್ಲೇ ಅವರು ಸಾಕಷ್ಟು ಕವಯಿತ್ರಿಗಳಿಗೆ ಹಾಗೂ ಅಕ್ಕಮಾದೇವಿ ಅಂತವರಿಗೆ ಸ್ಥಾನಮಾನಗಳನ್ನ ಕೊಟ್ಟಿದ್ರು, ಜೊತೆಗೆ ಸಮಾನತೆಯನ್ನ ಕೊಟ್ಟಿದ್ರು. ಅದೇ ನಿರೀಕ್ಷೆಯನ್ನು ಕೂಡ ಇವತ್ತಿನ ರಾಜಕಾರಣದಲ್ಲಿ ನಾನು ಬಯಸ್ತಾ ಇದ್ದೀನಿ. ಇವತ್ತು ಎಲ್ಲಾ ಮಹಿಳೆಯರು ಕೂಡ ಅದೇ ಸ್ಥಾನಮಾನಗಳು ಸಿಗ್ಬೇಕು ಅಂತ ಹೇಳಿ ನಂದು ಕೂಡ ನಿರೀಕ್ಷೆ ಇದೆ. ಮುಂದಿನ ದಿನಮಾನದಲ್ಲಿ ಅದು ಇಂಪ್ಲಿಮೆಂಟ್ ಆಗ್ಲಿ ಕೂಡ ಅಂತೇಳಿ ನಾನು ಆಶಿಸ್ತೇನೆ. ಓಕೆ, ಎನಿವೆ ಥ್ಯಾಂಕ್ ಯು ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ. 34 ಜನ ಮಂತ್ರಿಗಳು, ಅದರಲ್ಲಿ ಅಟ್ಲೀಸ್ಟ್ ಒಂದು 2 ಅಥವಾ 3 ಜನ ಅದರಲ್ಲೂ ಪವರ್ಫುಲ್ ಖಾತೆಗಳನ್ನು ನಿಭಾಯಿಸುವ ಶಕ್ತಿ ಸಾಮರ್ಥ್ಯ ರಾಜ್ಯದಲ್ಲಿ ಆಯ್ಕೆಯಾಗಿರುವ, ಕಾಂಗ್ರೆಸ್ನಿಂದ ಆಯ್ಕೆಯಾಗಿರುವಂತಹ MLAಗಳಿಗೆ ಅಂದರೆ ಮಹಿಳಾ MLAಗಳಿಗಿಲ್ವಾ ಈ ಪ್ರಶ್ನೆ ಕಾಡುತ್ತೆ. ಬರೀ ಇದು ಕಾಂಗ್ರೆಸ್ ಅಂತಲ್ಲ, BJP ಬಂದಾಗಲೂ ಅಷ್ಟೇ ನಾಮಕಾವಸ್ಥೆಗೆ ತಗೋಬೇಕಲ್ಲ. ಇನ್ನೂ ಅರ್ಥ ಆಗಂಗೆ ಹೇಳಬೇಕು ಅಂದರೆ ಶಾಸ್ತ್ರಕ್ಕೊಬ್ರು ಬೇಕಲ್ಲ, ಹೆಣ್ಮಕ್ಳು ಕರ್ಕೊಬರೋದು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಕೊಟ್ಬಿಡೋದು, ಸುಮ್ಮನೆ ಮಾಡಿಬಿಡೋದಾ? ಈಗ ಒಂಚೂರು ಸ್ಟ್ರಾಂಗ್ ಆಗಿದೆ ರೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಬಿಕಾಸ್ ಗೃಹಲಕ್ಷ್ಮಿ ಅಂತೆಲ್ಲ ಕೊಡ್ತಾ ಇರೋದ್ರಿಂದ ಒಂಚೂರು ಪವರ್ಫುಲ್ ಖಾತೆ ಅಂತ ಅನ್ನಿಸ್ಕೊಳ್ತಾ ಇದೆ. ತಿಂಗಳು 2,000 ರೂಪಾಯಿಗೆ ಹೋಗಬೇಕಲ್ಲ ಅಂತ. ಇಲ್ಲ ಅಂದ್ಬಿಟ್ರೆ ಯಾವ ಕಾಲದಲ್ಲಿದ್ದೀವಿ? ಜಯಲಲಿತಾ CM ಆಗಿ ರಾಜ್ಯವನ್ನು ಆಳದವರು, ಪಕ್ಕದ ರಾಜ್ಯವನ್ನು ನಡುಗಿಸಿದವರು. ಇಂದಿರಾ ಗಾಂಧಿ ಐರನ್ ಲೇಡಿ ಅಂತ ಕರೆಸ್ಕೊಂಡಂಥವ್ರು. ಇವ್ರ ಅಂಡರ್ನಲ್ಲಿ ಎಷ್ಟೋ ಜನ ಪುರುಷ ಮಂತ್ರಿಗಳು ಕೆಲಸ ಮಾಡಿದ್ದಾರೆ, ಅವ್ರು ಹೇಳ್ತಾ ಇದ್ದಂಗೆ ನಡ್ಕೊಂಡಿದ್ದಾರೆ, ಖಾತೆಗಳನ್ನು ನಿಭಾಯಿಸಿದ್ದಾರೆ. ಅಂಥದ್ರಲ್ಲಿ ಒಬ್ಬ ಈ ಹೆಣ್ಮಕ್ಳು ಅಂತ ಬರ್ತಿದ್ದಂಗೆ ನೀವು ಯಾವುದೋ ಒಂದು ಗ್ರಾಮ ಪಂಚಾಯತಿಗೆ ನಿಲ್ಲಿಸ್ತೀವಿ ಅಂತನೋ, ಈ GB ಎಲೆಕ್ಷನ್ ಆಗಬೇಕಾದ್ರೆ ಕಾರ್ಪೊರೇಟರ್ ಸೀಟ್ಗೆ ಒಂದು 50% ಕೊಡ್ತೀವಿ ಅಂತನೋ, ನಿಗಮ ಮಂಡಳಿ ಕೊಟ್ಟು ಸುಮ್ಮ ಮಾಡ್ತೀವಿ ಅಂತನೋ, ಅದಕ್ಕೆ ಯಾಕೆ ರೀ ಟಿಕೆಟ್ ಕೊಡಬೇಕು? ಮತ್ತೆ MLA ಆಗಿ ಗೆದ್ದಿರ್ತಾರೆ, MLA ಏನು ಸುಮ್ಮನೆ ಗೆದ್ದಿರ್ತಾರಾ? ಆಪೋಸಿಟ್ ಗಂಡು ಮಕ್ಕಳ ಎದುರಿಗೆ ಗೆದ್ದಿರುವಂಥವ್ರು ಇಷ್ಟು ಜನ, ಅದರಲ್ಲಿ ಒಬ್ಬರನ್ನು ಹೊರತುಪಡಿಸಿ ಅಷ್ಟೂ ಜನ ಒಳ್ಳೊಳ್ಳೆ ಈ ಒಂದು ಮತಗಳ ಅಂತರದಿಂದ ಅಲ್ಲಿ ಗೆದ್ದಿದ್ದಾರೆ. ಅವ್ರ ಊರಿನ ಮತದಾರರನ್ನ ಓಲೈಸಿದ್ದಾರೆ, ಮನ ಗೆದ್ದಿದ್ದಾರೆ ಅಂದಮೇಲೆ ಖಾತೆ ನಿಭಾಯಿಸಕ್ಕೆ ಬರಲ್ವಾ? ಓದಿರುವಂಥವ್ರ ಮೇಲೆ ಯಾವುದೇ ಆರೋಪ ಇಲ್ಲ, ಆಮೇಲೆ ಅವ್ರಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ, ನಿಗಮ ಮಂಡಳಿಗಳಲ್ಲಿ ದುಡ್ಡು ತಿಂದು ತೇಗಿದ್ದಾರೆ ಕೋಟ್ಯಾಂತರ ರೂಪಾಯಿ ಅನ್ನುವಂತಹ ಆರೋಪ ಇಲ್ಲ, ಅಥವಾ ಸೆಷನ್ ಅಲ್ಲಿ ಕುತ್ಕೊಂಡು ನೋಡಬಾರ್ದನ್ನ ಫೋನಲ್ಲಿ ನೋಡ್ತಾ ಇದ್ರು ಅನ್ನುವ ಆರೋಪ ಇಲ್ಲ. ಹೆಣ್ಮಕ್ಳ ಮೇಲೆ ಆರೋಪ ಇಲ್ದೆಲ್ಲ ಇರೋದು ವೀಕ್ನೆಸ್ಸಾ? ಇಂತಹ ಕಂಪ್ಲೇಂಟ್ಗಳು ಬಂದ್ಬಿಟ್ರೆ ಮೆರಿಟಾ? ಅಂಥವ್ರಿಗೆ ಮಿನಿಸ್ಟ್ರುಗಿರಿನಾ? ಓಕೆ, ಮಲೇಶ್ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ ಮಲೇಶ್ ಅವರೇ. ಮಲೇಶ್ ಅವರೇ, ಟಿವಿ ಆಫ್ ಮಾಡ್ಬಿಡಿ, ಇಲ್ಲ ಮ್ಯೂಟ್ ಮಾಡ್ಬಿಡ್ರಿ, ಮಾತಾಡ್ರಿ. ಇದು ಉಮಾಶ್ರೀ ಮೇಡಮ್ ಅವ್ರಿಗೆ ಕೊಡ್ಬೇಕಿತ್ತು. ಉಮಾಶ್ರೀ ಅವ್ರಿಗೆ ಅವ್ರ ಪಾಪ ಮಕ್ಕಳು ಇದ್ರು, ಈಗೂ ಇದ್ದಾರೆ. ನಮ್ ಬಾಗಲಕೋಟೆಗೆ ಇನ್ನೊಂದು ಕೊಡ್ಬೇಕಿತ್ತು ಅಂತ. ಮಹಿಳೆಯರು ಕೊಟ್ರೆ ಉಮಾಶ್ರೀ ಅವ್ರಿಗೆ ಕೊಡ್ಬೇಕು ಅಂತ. ಅಲ್ಲ, ಒಬ್ರಿಗೂ ಕೊಡ್ಲಿಲ್ವಲ್ಲ, ಅದೇ ಹೇಳ್ರಿ. ಈಗ ಒಂದ್ ಬಿಟ್ಟಿದ್ದಾರಲ್ಲ, ಅದನ್ನಾದ್ರು ಕೊಡ್ಲಿ ಅಂತ. ಆ ಒಂದು ಸ್ಥಾನಕ್ಕೂ 5-6 ಜನ ಗಂಡು ಮಕ್ಕಳು ಹಿಂದೆ ಬಿದ್ದಿದ್ದಾರೆ. ನನಗ್ ಕೊಡ್ಬೇಕಾಗಿತ್ತು, ನನಗ್ ಸಿಗ್ಬೇಕಾಗಿತ್ತು, ನನಗ್ ಕೊಡಿ ಅಂತ. ಅದೇ ಈಗ ನೋಡಿ, ಬಾಗಲಕೋಟೆಗೆ ಇನ್ನೊಂದು ಕೊಡ್ಬೇಕಿತ್ತು, ಅದನ್ನ ಉಮಾಶ್ರೀ ಅವ್ರಿಗೆ ಕೊಟ್ರೆ ಒಳ್ಳೇದಾಗ್ತದ ಅಂತ. ಯಾಕಂದ್ರೆ ಅವ್ರು ಮಹಿಳಾ ಮತ್ತು ಮಕ್ಕಳ ನಿಭಾಯಿಸಿದ್ದಾರ ಮೊದ್ಲು. ಅವ್ರಿಗೆ ಕೊಟ್ರೆ ಈಗ ಮಾತೃ ಇದನ್ನು ಏನೋ ಒಳ್ಳೊಳ್ಳೆ ಹೆಸರೇ ಮಾಡಿ ಅವ್ರು ಕೊಟ್ಟಿದ್ರು, ಅವ್ರಿಗೆ ಕೊಟ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ. ಮಾತೃಪೂರ್ಣ ಅಂತ ಏನೋ ಮಾಡಿ ಮಹಿಳೆಯರಿಗೆಲ್ಲ ಊಟ ಮಾಡಿದ್ರು. ಹೀಗಾಗಿ ಅವ್ರಿಗೆ ಕೊಟ್ರೆ ಒಳ್ಳೇದಾಗ್ತದೆ ಅಂತ. ಅವ್ರ ಅನುಭವ ಇದೆ ಅಂತ. ಸರಿ ಮಲ್ಲೇಶ್ ಅವರೇ, ಥ್ಯಾಂಕ್ ಯು PNS ವಿಸ್ತಾರ ಜೊತೆ ಇಷ್ಟೊತ್ತು ಕರೆ ಮಾಡಿ ಮಾತಾಡಿದಕ್ಕೆ. ಹೆಣ್ಣು ಮಕ್ಕಳನ್ನ ಅಥವಾ ಹೆಣ್ಣೆ ದಿಕ್ಕಿಲ್ಲದ ಕ್ಯಾಬಿನೆಟ್ ಅನ್ನ ಯಾಕೆ ಮಾಡಿದ್ರಿ? ಇನ್ನೊಂದು ಸ್ಥಾನ ಇದೆ, ಅದಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಇರೋದು ವಿಚಾರ ಅಲ್ಲ, ಅದು ಉತ್ತರ ಅಲ್ಲ, ಅದು ತೇಪೆ ಹಚ್ಚುವ ಕೆಲಸ.
ಆ್ಯಕ್ಚುಲಿ ನಾವಿವತ್ತು ಹೆಣ್ಮಕ್ಳು ಮಹಿಳಾ ಮಿನಿಸ್ಟರ್ ಆಗಬೇಕಿತ್ತು ಅಂತ ಕರೆ ಮಾಡಿ ಅಂತ ನಿಮಗೆ ನಂಬರ್ ಕೊಡ್ತಾ ಇರೋದು. ಎಲ್ಲರೂ ಗಂಡು ಮಕ್ಕಳೇ ಫೋನ್ ಮಾಡ್ತಾ ಇದ್ದಾರೆ. ಮತ್ತೊಬ್ರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ. ನಮಸ್ತೆ ಮೇಡಮ್. ಮಂಜುನಾಥ್ ಅವರೇ ಮಾತಾಡಿ ಸರ್. ಏನು ಅಭಿಪ್ರಾಯ ನಿಮ್ದು ಈ ವಿಚಾರದಲ್ಲಿ? ಮೇಡಮ್, ನಮ್ದು ಕ್ಯಾಬಿನೆಟ್ಲಿ ಬರೀ ಗಂಡ್ ಮಕ್ಳಿಗೆ ಕೊಟ್ಬಿಟ್ರೆ ಹೆಣ್ಮಕ್ಳಿಗೆ ಏನ್ ಸಿಗುತ್ತೆ, ಅವ್ರಿಗೆ ಏನ್ ಸಿಗುತ್ತೆ ಹೇಳಿ ಮತ್ತೆ ಅವ್ರಿಗೆ. ಹೆಣ್ಮಕ್ಳಿಗೆ ಶಕ್ತಿ ಬರ್ಬೇಕು ಅಂದ್ರೆ ಕ್ಯಾಬಿನೆಟ್ಲಿ ಇಬ್ರು ಮೊದಲು ಹೆಣ್ಮಕ್ಳು ಮಾಡು, ಅದಕ್ಕೋಸ್ಕರ ಅವ್ರು ಕೊಡ್ಬೇಕು ಅವ್ರಿಗೆ. ಯಾಕೆ ಕೊಟ್ಟಿಲ್ಲ ಅನ್ಸುತ್ತೆ? ನಿಭಾಯಿಸಕ್ ಆಗಲ್ಲ ಅವ್ರಗಳ ಕೈಲಿ ಖಾತೆಗಳನ್ನ ಅಂತನಾ? ನಿಭಾಯಿಸೋಣ. ಈಗ ಏನು ಗೊತ್ತಾ, ಡಿ ಕೆ ಶಿವಕುಮಾರ್ ಬೇಕು ಅಂತ ಅವ್ರಿಬ್ರು ಬೇಕು ಅಂತಾರೆ, ಈ ಕಡೆ ಸಿದ್ದರಾಮಯ್ಯ ಇಬ್ರು ಬೇಕು ಅಂತ ಅವ್ರಿಬ್ರು ಜಗಳದಿಂದ ಹೆಣ್ಮಕ್ಳಿಗೆ ಲಾಸ್ ಆಗಿದೆ. ಹೌದು ಮೇಡಮ್. ಯಾರೊಂದಿಬ್ರು 3 ಜನ ಹೆಣ್ಮಕ್ಳು ಮಂತ್ರಿಗಳಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಕಾಂಗ್ರೆಸ್ ನಲ್ಲಿ. ಇವರು ಲಕ್ಷ್ಮೀ ಪಾಲ್ಕ ಚೆನ್ನಾಗ್ ಮಾಡ್ತಾರೆ ಮೇಡಮ್ ಅವರು. ಇನ್ನೊಬ್ರು ತುಕಾರಾಮ್ ಅವ್ರ ಹೆಂಡತಿ ಅನ್ಪೂರ್ಣ ಇದೆ ನೋಡಿ, ಅವ್ರಿಗೆ ಕೊಟ್ಟಿದ್ರೆ ಚೆನ್ನಾಗಿತ್ತು. ಅವ್ರಿಗೆ ಹೊಸಬ್ರು ಅವರು ಕೊಡ್ಬೋದಾಗಿತ್ತು, ನಿಭಾಯಿಸ್ತಿದ್ರು. ಸಮಾಜ ಕಲ್ಯಾಣಕ್ಕೆ ಕೊಟ್ಟರೆ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ, ಅವ್ರಿಗೆ ಮಾಡ್ಕೊಂಡು ಹೋಗ್ತಾರೆ ಅವರು. ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ ಮಹಿಳಾ ಮಕ್ಕಳ ಕಲ್ಯಾಣ ಒಂದು ಖಾತೆಯನ್ನ ಕೊಡ್ತೀನಿ ಅಂದಿದ್ದಕ್ಕೆ ಒಪ್ಕೊಳ್ಳಿಲ್ಲ ಶೋಭಾ ಕರಂದ್ಲಾಜೆ ಅವರು. ಪವರ್ ಮಿನಿಸ್ಟರ್ ಆದ್ರೆ ಅವರು. ಅದಾದ್ಮೇಲೆ DRDO ಮಿನಿಸ್ಟರ್ ಕೂಡ ಆಗ್ಬಿಟ್ರು. ನಿಭಾಯಿಸ್ತಾರೆ ಕೊಟ್ರೆ. ಕೊಡ್ದಲ್ಲ ಇವ್ರನ್ನ ಒಂಥರ ಶಾಸ್ತ್ರಕ್ಕೆ ಒಂದು ತಗೋಬೇಕಲ್ಲ ಅಂತ ತಗೊಂಡು ಸೈಡಿಗೆ ಇಟ್ಬಿಟ್ರೆ ಇದು ಯಾವ ಸೀಮೆ ಮಹಿಳಾ ಸಬಲೀಕರಣ ಅಂತಾರೆ ಅಲ್ವಾ? ಹೆಣ್ಮಕ್ಳು ಇವಾಗ ಬಿಟ್ರೆ ಏನ್ ಮಾಡಕ್ಕಾಗ ಮಕ್ಕೋಸ್ಕರ ಏನಾರ ಇರೋ ಒಂದ್ ಪೋಸ್ಟಾರ ಯಾರಿಗಾರ ಕೊಡ್ಬೇಕು ನಾವು. ನೀವು ಹಂಗೆ ಅಂತೀರಾ, ಒಂದ್ ಕೊಟ್ರೆ ಸಾಕು ಯಾರೋ ಒಬ್ರಿಗೆ ಕೊಡ್ಬೇಕು ಅಂತೀರಾ? ಅಲ್ಲ, ಸದ್ಯಕ್ಕೆ ಕೊಡ್ಲಿ ಮೇಡಮ್, ಅವ್ರಿಗೆ ಅಷ್ಟೇ ಸಮಾಧಾನ ಮಾಡ್ಕೊಳ್ಳಿ ಅವ್ರು ಇವಾಗ. ಇನ್ ಮುಂದಕ್ಕೆ ಯಾವ್ದಾರ ಕೊಡೋದಪ್ಪ ಅಷ್ಟೇ. ಎನಿವೆ, ಓಕೆ, ಥ್ಯಾಂಕ್ ಯು ಇಷ್ಟೊತ್ತು ಪೇನೆಸ್ ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ. ಶ್ರೀನಿವಾಸ್ ಅಂತ ಮತ್ತೊಬ್ರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ಶ್ರೀರಂಗಪಟ್ಟಣದಿಂದ. ನಮಸ್ಕಾರ ಸರ್. ಮೇಡಮ್ ಹೇಳಿ ಮೇಡಮ್. ಇಲ್ಲೇ ಟಿವಿ ನೋಡ್ತಾ ಇದ್ದೀನಿ, ವಿಸ್ತಾರ ಚಾನೆಲ್. ನಾವು ಮಂಡ್ಯ ಡಿಸ್ಟ್ರಿಕ್ಟ್ ಶ್ರೀರಂಗಪಟ್ಟಣ ತಾಲೂಕು ಕೇಶೆಟ್ಟಳ್ಳಿ ಹೋಗ್ಲಿ ನೆಲಮನೆ ಗ್ರಾಮ. ಸರಿ, ಆಯ್ತು ಮೇಡಮ್. ಇದು ಚಲುವರಾಯ ಸ್ವಾಮಿ ಅವರು ಕೊಟ್ಟಿರೋದು ಭಾರಿ ಅನ್ಯಾಯ ಅಲ್ವಾ ಮೇಡಮ್ ಇದು? ಯಾಕ್ರಿ ಹಂಗನ್ಬಿಟ್ರಿ? ಹಂಗಲ್ಲ, ಡಿಸ್ಟ್ರಿಕ್ಟ್ ಅಲ್ಲಿ ಅವ್ರಿಗೇನೋ ಫೋಕಸ್ ಇಲ್ಲ, ಕೊಟ್ಟಿರೋರ್ಗೆ ಕೊಟ್ಟವ್ರಲ್ಲ ಮೇಡಮ್ ಇದು. ಅವ್ರ ಬದಲು ಬೇರೆ ಯಾರಿಗಾರ ಕೊಡ್ಬೋದಾಗಿತ್ತು. ಹೆಣ್ಮಕ್ಳಿಗೆ ಕೊಡ್ಬೋದಿತ್ತಾ? ಹೆಣ್ಮಕ್ಳು ಕೊಡ್ಬೋದಾಗಿತ್ತು. ಯಾರಿಗೆ? ಇಂದಿರಾ ಗಾಂಧಿ ಮೇಡಮ್ಗೆ ಅದು ಇದು ಸೆಲ್ಲೆಲ್ಲ ಇದು ಮಾಡಿರೋದು ಮಂತ್ರಿ ಮಂಡಲ, ಅದು ಅವರ ಸ್ವರ್ಗದಲ್ಲಿರೋರ್ಗೆ ಸ್ವಲ್ಪ ಇದಾಗತ್ತೆ. ಇಂದಿರಾ ಗಾಂಧಿ ಅವ್ರಿಗೆ ಇದು ತುಂಬಾ ಅವಮಾನ ಮಾಡ್ದಂಗೆ ಇದೆ ಮೇಡಮ್ ಇದು. ಹಂಗನ್ಬಿಟ್ರ ನೀವು? ಯಾರ್ಗಾರ ಒಬ್ರು ಮಹಿಳೆಯರು ಕೊಡ್ಬೋದಾಗಿತ್ತು ಇದು ಅಲ್ವಾ? ಸ್ವಾಮಿ ಹಾಗೆ ಸಾರಿಗೆ ಸಚಿವ ಯಾರಾದ್ರೂ ಒಬ್ರು ಮಹಿಳೆಯರಿಗೆ ಕೊಡ್ಬೇಕಿತ್ತು ಅಂತ ಕೇಳೋದೇ ತಪ್ಪು ಸರ್. 34 ಜನ ಮಂತ್ರಿಗಳಿರ್ತಾರೆ ಒಂದ್ ಕ್ಯಾಬಿನೆಟ್ ನಲ್ಲಿ. ಒಂದು 3-4 ಆದ್ರೂ ಕೊಡಬಾರ್ದು ಅಟ್ಲೀಸ್ಟ್. ನಾವ್ ಹಿಂಗ್ ಒಂದು ಅಂತ ಕೇಳಿ ಅವ್ರೊಂದು ಗುಂಪಿಗೆ ಹಾಕಿಟ್ಟಿರೋದು. ಸುಮ್ನೆ ಒಂದು ಕೊಡ್ಬೇಕಲ್ಲ, ಕೊಡೋದವ್ರು ಶಾಸ್ತ್ರಕ್ಕೆ. ರಾಹುಲ್ ಗಾಂಧಿ ಅವರ ಅಜ್ಜಿಗೇನು ತುಂಬಾ ಅವಮಾನ ಇದು. ಈಗ ನಾವು ಇಂದಿರಾ ಗಾಂಧಿ ಅವ್ರು ನೆನಪಿಸ್ಕೊಳ್ಳೋದ್ ಬೇಡ. ಕಾಂಗ್ರೆಸ್ ಲೀಡ್ ಮಾಡ್ತಾ ಇರೋದು ಯಾರು? ಸೋನಿಯಾ ಗಾಂಧಿ ಇಲ್ವಾ? ಅಧಿನಾಯಕಿ ಅಂತ ಕರೆಸ್ಕೊಳ್ಳಲ್ವಾ? ಅವ್ರ ಕೈಲಿ ಪಕ್ಷನೇ ಹ್ಯಾಂಡಲ್ ಮಾಡಕ್ಕಾಗತ್ತಂತೆ, ಇಲ್ಲೊಬ್ಬ ಹೆಣ್ಮಕ್ಳಿಗೆ ಖಾತೆ ಹ್ಯಾಂಡಲ್ ಮಾಡಕ್ಕಾಗಲ್ವಾ? ತೋರ್ಸಿಲ್ವಾ ಹಿಂದೆ ಯಾರು ಖಾತೆಯನ್ನ ಹ್ಯಾಂಡಲ್ ಮಾಡಿ? ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇಷ್ಟೊತ್ತು ಪೇನೆಸ್ ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ. ಈಗ ಒಂದು ಖಾತೆ ಇದೆ, DK ಶಿವಕುಮಾರ್ ಅವ್ರು ಹೇಳಿದ್ದಾರೆ ಒಬ್ಬ ಹೆಣ್ಣು ಮಕ್ಕಳಿಗೆ ಅದನ್ನ ಮೀಸಲಿಟ್ಟಿದೀವಿ ಅಂತ. ಬಟ್ ಪ್ರಶ್ನೆ ಅದಲ್ಲ. ನಮ್ಮಲ್ಲಿ ಕ್ಯಾಬಿನೆಟ್ ಸಂಖ್ಯೆ ಎಷ್ಟು? 34. ಅದಕ್ಕೆ ಲೆಕ್ಕ ತಗೊಂಡಾದ್ರೂ ಒಂದು 3 ಅಥವಾ 4 ಜನ ಕೊಡ್ಬೋದಿತ್ತು. ನಿಭಾಯಿಸ್ತಾರೆ, ಕೊಟ್ಟಿರೋರಿಗೆ ಕೊಟ್ಟಿದ್ದೀರಿ. ಅಸಮಾಧಾನ ಇದೆ, ಹೆಣ್ಮಕ್ಳಿಗೆ ಕೊಟ್ಟಿದ್ರೆ ಯಾರು ಬೇಡ ಅಂತ ಇದ್ರ? ಮುಂದಿನ ದಿನಗಳಲ್ಲಿ ಇದು ಕಾಂಗ್ರೆಸ್ ಮಾತ್ರ ಅಂತಲ್ಲ, BJP ಆಗಲಿ ಮತ್ತೊಂದಾಗ್ಲಿ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಪ್ರಶ್ನೆ. ಕಾದ್ ನೋಡೋಣ ಅಂತ ಹೇಳ್ತಾ ಮತ್ತೆ ಏನ್ರಿ ಸಮಾಚಾರದಲ್ಲಿ ನಾಳೆ ಸಿಗ್ತೀನಿ. ಹೋಗ್ಬಿಟ್ಟು ಬರ್ತೀನಿ. ನೋಡ್ತಾ ಇರಿ ಪೇನೆಸ್ ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.